ಮೋಸ ಹೋಗೋರ ತನಕ ಮೋಸ ಮಾಡುವಂಥವ್ರು ಇದ್ದೇ ಇರ್ತಾರೆ ಅಂತಾರಲ್ಲ, ಹಂಗೆ ಹೆಂಗೆ ಜನ ಕಲರ್ ಕಾಗೆಗಳನ್ನು ಹಾರಿಸ್ತಾರೆ ಅನ್ನೋಕೆ ಬೆಸ್ಟ್ ಎಕ್ಸಾಂಪಲ್. ಅರ್ಧ ಬೆಲೆಗೆ ದುಬೈ ಕರೆನ್ಸಿಗಳ ಆಫರ್ ಹೆಂಗಿದೆ ನೋಡಿ. ಕಲರ್ ಜೆರಾಕ್ಸ್ ಮಾಡಿ ಆ ನೋಟನ್ನು ಕೊಡ್ತಾ ಇದ್ದಂಥ ವ್ಯಕ್ತಿ ಅವನಿಗೆ ಪೊಲೀಸರು ಬಂಧಿಸಿದ್ದಾರೆ. ದೆಹಲಿ ಮೂಲದ ಇಮ್ರಾನ್ ಶೇಖ್ ಬಂಧಿತ ಆರೋಪಿ. ಇವನು ಕಲರ್ ಜೆರಾಕ್ಸ್ ಮಾಡಿ ಕೊಡ್ತಾ ಇದ್ದ. ಇದರ ಜೊತೆಗಿದ್ದಂಥ ರುಕ್ಸಾನಾ ಎಸ್ಕೇಪ್ ಆಗಿದ್ದಾಳೆ. ಅವಳನ್ನು ಕೂಡ ಪೊಲೀಸರು ಹುಡುಕ್ತಾ ಇದ್ದಾರೆ. ದುಬೈ ಕರೆನ್ಸಿ ದಿರಾಮ್ ಅಂತ ನಂಬಿಸಿ ಜೆರಾಕ್ಸ್ ಕಾಪಿ ಕೊಡ್ತಾ ಇದ್ದ ಅವನು. ನಂಬುವಂಥವ್ರು ಯಾರು, ಅದು ವೆರಿ ಇಂಪಾರ್ಟೆಂಟ್. ಬೆಂಗಳೂರಿನ ಆಡುಗೋಡಿ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ಕೂಡ ದಾಖಲಾಗಿದೆ. ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಕಲರ್ ಜೆರಾಕ್ಸನ್ನು ಕೊಡ್ತಾ ಇದ್ದ ಅಂತ. ಅಂದರೆ ಜನ ಮುಗ್ಧರು ಸಿಕ್ಕರು ಅಂತಂದುಬಿಟ್ರೆ ಅದೇ ಬಂಡವಾಳ, ದಡ್ಡರು ಸಿಕ್ಕರು ಅಂದ್ಬಿಟ್ರೆ ಬಿಡಿ ಹಬ್ಬ. ಸೊ ಅದನ್ನೇ ಇವನು ಕೂಡ ಮಾಡ್ತಾ ಇದ್ದ. ಇವನ ಜೊತೆಗಿದ್ದಂಥವಳು ಒಬ್ಬಳು ನಾಪತ್ತೆಯಾಗಿದ್ದಾಳೆ. ಈಗ ಇವನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉದ್ಯಮಿಗಳನ್ನ ಪರಿಚಯ ಮಾಡ್ಕೊಳ್ತಿದ್ರು ಇವರಿಬ್ಬರು ಕೂಡ. ಪರಿಚಯ ಮಾಡಿಕೊಂಡು ನಮ್ಮ ಹತ್ರ ಸಾಕಷ್ಟು ದುಬೈ ಕರೆನ್ಸಿ ಇದೆ ಅಂತ ನಂಬಿಸ್ತಾ ಇದ್ರು. ನಂಬಿಸಾದ್ಮೇಲೆ ಈ ಕಲರ್ ಜೆರಾಕ್ಸನ್ನು ಕೊಡ್ತಾ ಇದ್ರು. ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾ ಇದ್ರು. ಕರೆನ್ಸಿ ಎಕ್ಸ್ಚೇಂಜ್ ಭಾಳ ಕಷ್ಟ ಆಗ್ತಾ ಇದೆ, ಅದೆಲ್ಲ ಅಕೌಂಟ್ ತೋರಿಸೋದು ಕೂಡ ಕಷ್ಟ. ಒಂದು ದಿರಮ್ಗೆ 22ರಿಂದ 25 ರೂಪಾಯಿ ಆಗುತ್ತೆ. ನೀವು ಬೇಕಿದ್ರೆ ಹೆಂಗೆ ಗೊತ್ತಾ, ಅರ್ಧ ಬೆಲೆ ಕೊಡಿ, 12 ರೂಪಾಯಿ. 24-25 ರೂಪಾಯಿ ಇದೆ, 12 ರೂಪಾಯಿ ಕೊಡಿ ಅಂತ. ಬನ್ನಿ ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ. ರಾಜಪ್ಪ, ಏನಿದು ಈ ತೀರಾ ಈ ಕಲರ್ ಜೆರಾಕ್ಸ್ ತಗೊಂಡು ಹಣ ಕೊಡುವಷ್ಟರ ಮಟ್ಟಿಗೆ ಜನರು ದಡ್ಡರಿದಾರ, ಏನಿದು ಕತೆ? ರಂಗನಾಥ್, ದುಬೈ ಕರೆನ್ಸಿ ಅಂತ ಹೇಳಿ ಕಲರ್ ಜೆರಾಕ್ಸ್ ಅನ್ನ ಕೊಟ್ಟು ಕಲರ್ ಕಾಗಿ ಹಾರಿಸಿದಂತಹ ಆರೋಪಿಯನ್ನ ಸದ್ಯಕ್ಕೆ ಸಿಸಿಬಿ ಪೊಲೀಸರು ಬಂಧಿಸಿರುವಂತದ್ದು. ಇಮ್ರಾನ್ ಶೇಖ್ ಅಂತ ಹೇಳಿ ಆರೋಪಿಯ ಹೆಸರು. ಆತನ ಜೊತೆಗೆ ಬಂದಿದಂತಹ ಮತ್ತೊಬ್ರು ಯುವತಿ ರುಕ್ಸಾನ್ ಏನಿದೆ, ಆಕೆ ಸದ್ಯಕ್ಕೆ ಎಸ್ಕೇಪ್ ಆಗಿರುವಂತದ್ದು. ಆತಳಿಗಾಗಿಯೂ ಕೂಡ ಸದ್ಯಕ್ಕೆ ಸಿಸಿಬಿ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇವರು ದುಡ್ಡಿರುವಂತಹ ಉದ್ಯಮಿಗಳನ್ನ ಟಾರ್ಗೆಟ್ ಮಾಡ್ತಾರೆ. ಜೊತೆಗೆ ಯುವತಿ ಜೊತೆಯಲ್ಲಿದ್ರೆ ಬೇಗ ನಂಬ್ತಾರೆ ಅನ್ನುವಂತಹ ಒಂದಿಷ್ಟು ಪ್ಲಾನ್ ಅನ್ನ ಕೂಡ ಇವರು ಮಾಡ್ಕೋತಾರೆ. ಅದೇ ಒಂದು ನಿಟ್ಟಿನಲ್ಲಿ ಇಮ್ರಾನ್ ಶೇಖ್ ಹಾಗೇನೆ ರುಕ್ಸಾನಾ ಇಬ್ರು ಕೂಡ ಬರ್ತಾರೆ. ಬಂದು ಉದ್ಯಮಿ ಜೊತೆಗೆ ನಮ್ಮ ಹತ್ರ ಸಾಕಷ್ಟು ದುಬೈ ಕರೆನ್ಸಿ ಇದೆ, ಅದನ್ನ ಅರ್ಧ ಬೆಲೆಗೆ ಕೊಡ್ತೀವಿ ಅಂತ ಹೇಳಿ ಸ್ಯಾಂಪಲ್ ಗಾಗಿ ಮೊದಲು ಒಂದು ಒರಿಜಿನಲ್ ರಿದಾಮ್ ಏನಿದೆ ಅದನ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡಿದಂತಹ ಉದ್ಯಮಿಗಳು ನಿಜಕ್ಕೂ ಕೂಡ ಇದು ಒರಿಜಿನಲ್, ಅದ್ರ ಜೊತೆಗೆ ಮಹಿಳೆ ಕೂಡ ಇರ್ತಾರೆ, ಹಾಗಾಗಿ ಯುವತಿ ಕೂಡ ಇರ್ತಾರೆ, ಹಾಗಾಗಿ ನಂಬಿರ್ತಾರೆ. ಇದೇ ಒಂದು ಸಂದರ್ಭವನ್ನ ಬಳಸಿಕೊಂಡಂತಹ ಆರೋಪಿಗಳು ಅವರಿಂದ ಒಂದಿಷ್ಟು ಹಣವನ್ನ ಪಡೆದುಕೊಂಡು ಅದಾದ ನಂತರದಲ್ಲಿ ನಕಲಿ ಜೆರಾಕ್ಸ್ ಅನ್ನ ಕೊಡುವಂತಹ ನಿಟ್ಟಿನಲ್ಲಿ ಕೂಡ ತಯಾರಿಯನ್ನ ಮಾಡಿಕೊಡ್ತಾರೆ. ಆದ್ರೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರಿಗೆ ಮಾಹಿತಿ ಕೂಡ ಬರುತ್ತೆ. ಇದೇ ಒಂದು ಹಿನ್ನೆಲೆಯಲ್ಲಿ ಮಾಹಿತಿಯನ್ನು ಆಧರಿಸಿ ದಾಳಿ ಮಾಡಿದಂತಹ ಸಿಸಿಬಿ ಪೊಲೀಸರು ಇಮ್ರಾನ್ ಶೇಖ್ ನನ್ನ ಸದ್ಯಕ್ಕೆ ಬಂಧನ ಮಾಡಿರುವಂತದ್ದು. ಸದ್ಯಕ್ಕೆ ರುಕ್ಸಾನಾ ಏನಿದ್ದಾರೆ ಆಕೆಗಾಗಿಯೂ ಕೂಡ ಸದ್ಯಕ್ಕೆ ಹುಡುಕಾಟವನ್ನ ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಮೋಸ ಹೋಗ್ತಾ ಇದ್ದವರು ಜೊತೆಗೆ ಮೋಸ ಮಾಡಿದವರು ಇಬ್ಬರನ್ನು ಕೂಡ ಮುಗ್ಧರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಂಥವ್ರ ನಂಬ್ತಾರಲ್ಲ ಅನ್ನುವಂತಹ ಒಂದಿಷ್ಟು ಪರಿಸ್ಥಿತಿ ಸದ್ಯಕ್ಕೆ ಬೆಂಗಳೂರಲ್ಲಿ ಇರುವಂತದ್ದೇ ನಿಜಕ್ಕೂ ಕೂಡ ಶೋಚನೀಯ. ಯಾಕಂದ್ರೆ ಕಡಿಮೆ ಬೆಲೆಗೆ ಸಿಗತ್ತೆ ಅನ್ನೋದಾದ್ರೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಸದ್ಯಕ್ಕೆ ಉದ್ಯಮಿಗಳು ರೆಡಿ ಇದ್ದಾರೆ. ಹಾಗಾಗಿ ಇಂಥವರಿಗೆ ಬುದ್ಧಿವಾದವನ್ನು ಹೇಳುವಂತ ಕೆಲಸವನ್ನು ಕೂಡ ಸಿಸಿಬಿ ನಿರಂತರವಾಗಿ ಮಾಡ್ತಾ ಇದ್ರು ಕೂಡ ಇಂತಹ ಪ್ರಕರಣ ಮತ್ತೆ ಮತ್ತೆ ಬೆಳಕಿಗೆ ಬರ್ತಾನೆ ಇದೆ. ರಂಗನಾಥ್, ಥ್ಯಾಂಕ್ ಯು ರಾಜಪ್ಪ.